ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತತ್ತರಿಸಿದ ತಮಿಳುನಾಡು. ಚೆನ್ನೈನಲ್ಲಿ ದಾಖಲೆಯ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಪ್ರವಾಹ ಪರಿಸ್ಥಿತಿ, ಭೂಕುಸಿತ, ನೀರೋ ನೀರು. ರಾಜ್ಯದಲ್ಲೂ ಫೆಂಗಲ್ ಎಫೆಕ್ಟ್, ಝಡಿ ಮಳೆ. ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. 30 ವರ್ಷಗಳಲ್ಲಿ ಸುರಿದ ದಾಖಲೆಯ ಮಳೆಗೆ ಅಪಾರ ಹಾನಿ ಸಂಭವಿಸಿದೆ. ವಿಪರೀತ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿವೆ. ತಮಿಳುನಾಡಿನ ಹಲವೆಡೆ ಸಾವು ನೋವು ಸಂಭವಿಸಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರೋ ನೀರು. ರಸ್ತೆಗಳಲ್ಲೆಲ್ಲ ನದಿಯಂತೆ ನೀರು ಆವರಿಸಿದೆ. ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗಿದೆ. ಜನರು ಮನೆಯಿಂದ ಹೊರಗೆ ಕಾಲಿಡಲು ಆಗದ ರೀತಿಯಲ್ಲಿ ಮಳೆ ಸುರಿಯುತ್ತಲೇ ಇದೆ. ಮನೆಗಳಿಗೆ ಮೊಣಕಾಲುದ್ದ ನೀರು ನುಗ್ಗಿದ್ದು ಜನರು ಪರದಾಡುತ್ತಿದ್ದಾರೆ. ಪೆಟ್ರೋಲ್ ಬಂಕ್ಗಳು ಜಲಮಯವಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ಮುಂದುವರಿಸಿವೆ. 7 ದಿನದ ಮಗು ಸೇರಿ 600 ಜನರ ರಕ್ಷಿಸಿದ ಸೇನೆ ಅವರನ್ನ ಬೋಟ್ ಮೂಲಕ ಸ್ಥಳಾಂತರಿಸಿದೆ. ಪುದುಚೇರಿಯಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕ್ಷಣಕ್ಕೂ ಫೆಂಗಲ್ ಸೈಕ್ಲೋನ್ ಆರ್ಭಟ ಹೆಚ್ಚಾಗುತ್ತಿದೆ. ತಿರುವಣ್ಣಮಲೈನಲ್ಲಿ ಭೂಮಿ ಕುಸಿದು ಅವಾಂತರವೇ ಸೃಷ್ಟಿಯಾಗಿದೆ. ಕಡಲೂರ್, ವಿಲ್ಲುಪುರಂ, ವಿಕ್ರವಾಂಡಿ, ಮುತ್ತಾತೂರ್ ಭಾಗದಲ್ಲಿ ವಿಪರೀತ ಮಳೆಯಾಗಿದೆ. ಫೆಂಗಲ್ ಚಂಡಮಾರುತಕ್ಕೆ ಉತ್ತರ ತಮಿಳುನಾಡು ಜಿಲ್ಲೆಗಳ ಜನರು ಹೈರಾಣಾಗಿದ್ದಾರೆ. ಚೆನ್ನೈ, ವಿಲ್ಲುಪುರಂ, ಕಡಲೂರ್, ನಮಕ್ಕಲ್, ಕಲ್ಲುಕುರುಚಿಯ ಪರಿಸ್ಥಿತಿ ಹೇಳತೀರದ್ದಾಗಿದೆ. ತಮಿಳುನಾಡು ಜಿಲ್ಲೆಗಳಲ್ಲಿ ಇದುವರೆಗೆ 8ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಚೆನ್ನೈನಲ್ಲಿ ದಾಖಲೆಯ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು 2-3 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೃಷ್ಣಗಿರಿಯಲ್ಲಿ ದಾಖಲೆಯ ಮಳೆಯಾಗಿದೆ. 300 ವರ್ಷಗಳ ಬಳಿಕ ದಾಖಲೆ ಮಳೆ ಸುರಿಯುತ್ತಿದ್ದು ಕೃಷ್ಣಗಿರಿಯ ಉತ್ತುಂಗ ರೈನಲ್ಲಿ 503 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಧರ್ಮಪುರಿಯಲ್ಲಿ ಹರೂರು 331 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಕೃಷ್ಣಗಿರಿ ಪುದುಚೇರಿ ರಸ್ತೆಯ ಉತ್ತುಂಗರಿ ಕೆರೆ ಕೋಡಿ ಬಿದ್ದಿದ್ದು ಬಸ್ ಸ್ಟ್ಯಾಂಡ್ನಲ್ಲಿದ್ದ ವಾಹನಗಳು ನೀರು ಪಾಲಾಗಿದೆ. ನೀರಿನ ರಭಸಕ್ಕೆ ಮಿನಿ ಬಸ್, ಕಾರುಗಳು ಕೊಚ್ಚಿ ಹೋಗಿವೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ 5 ಕಾರುಗಳನ್ನು ರಕ್ಷಿಸಿದ್ದಾರೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿದ್ದು ಜನರು ಪರದಾಡುತ್ತಿದ್ದಾರೆ. ಫೆಂಗಲ್ ಚಂಡಮಾರುತವು ತಮಿಳುನಾಡಿನಾದ್ಯಂತ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತಿದೆ. ತಿರುವಣ್ಣಮಲೈನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದ್ದು ಭೂಕುಸಿತ ಸಂಭವಿಸಿದೆ. 5 ಮಕ್ಕಳು ಸೇರಿ 7 ಮಂದಿ ಅವಶೇಷಗಳಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಫೆಂಗಲ್ ಚಂಡಮಾರುತದ ಪ್ರಭಾವದಿಂದ ನಿನ್ನೆಯಿಡೀ ಸುರಿದ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದೆ. ತಿರುವಣ್ಣಮಲೈನ ಅಣ್ಣಾಮಲೈಯಾರ್ ಬೆಟ್ಟದ ತಪ್ಪಲಿನಲ್ಲಿರುವ ವಿಒಸಿ ನಗರದಲ್ಲಿ ಭೂಕುಸಿತ ಸಂಭವಿಸಿದ್ದು ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ರಕ್ಷಣಾ ಕಾರ್ಯ ಮುಂದುವರೆದಿದೆ. ತಮಿಳುನಾಡು, ದಕ್ಷಿಣ ಆಂಧ್ರಪ್ರದೇಶ, ಕೇರಳ ಮತ್ತು ಕರ್ನಾಟಕದ ಒಳನಾಡಿನ ಹಲವಾರು ಭಾಗಗಳಲ್ಲಿ ಭಾರೀ ಮತ್ತು ಅತಿ ಹೆಚ್ಚು ಮಳೆಯಾಗುವ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಕಲ್ಲಕುರುಚಿ, ಕಡಲೂರು ಜಿಲ್ಲೆಗಳು ಮತ್ತು ಪುದುಚೇರಿ ಸೇರಿದಂತೆ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಜಾರಿಯಲ್ಲಿದೆ. ರಾಣಿಪೇಟ್, ತಿರುವಣ್ಣಮಲೈ, ವೆಲ್ಲೂರು, ಪೆರಂಬಲೂರು, ಅರಿಯಲೂರು, ತಂಜಾವೂರು, ತಿರುವರೂರು, ಮೈಲಾಡುತುರೈ, ನಾಗಪಟ್ಟಣಂ ಜಿಲ್ಲೆಗಳು ಮತ್ತು ಕಾರೈಕಲ್ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯಕ್ಕೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ದಕ್ಷಿಣ ಕರ್ನಾಟಕದಲ್ಲಿ ಜಿಟಿ ಮಳೆಯಾಗುತ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ಚಾಮರಾಜನಗರ, ಕೊಡಗು, ಮೈಸೂರು, ರಾಮನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ನಗರ, ಗ್ರಾಮಾಂತರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನೆರಡು ದಿನ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರಲಿದ್ದು ಶೀತಗಾಳಿ ಹೆಚ್ಚಳ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಮಲೆನಾಡ ದೃಶ್ಯ ಕಂಡುಬಂದಿದೆ. ಫೆಂಗಲ್ ಚಂಡಮಾರುತದಿಂದ ಸೋನೆ ಮಳೆ ಸುರಿಯುತ್ತಿದ್ದು ಜಡಿ ಮಳೆ ಹಿಡಿದಿದೆ. ಕಟಾವಿಗೆ ಬಂದ ಬೆಳೆಗಳು ನೆಲಕಚ್ಚು ಆತಂಕ ಎದುರಾಗಿದೆ. ಮೈಸೂರು, ರಾಮನಗರ ಜಿಲ್ಲೆಯಲ್ಲೂ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯ ಕೆಲವೆಡೆ ಜೋರು ಮಳೆಯಾಗುತ್ತಿದೆ. ಬೆಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಗಿದೆ.
ಬೆಂಗಳೂರಿನಲ್ಲಿ ಜಡಿ ಮಳೆ ಇದ್ದು ಮೋಡ ಕವಿದ ವಾತಾವರಣ ಇದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಬೆಂಗಳೂರು ಸುತ್ತಮುತ್ತ ಇನ್ನೂ 3 ದಿನ ಮಳೆ ಸಾಧ್ಯತೆ ಇದೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಅನಾಹುತವೊಂದು ತಪ್ಪಿ ಹೋಗಿದೆ. ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ವೃದ್ಧೆ ಕಸ್ತೂರಿ, ಲೋಕೇಶ್ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋಡೆ ಕುಸಿಯುತ್ತಿದ್ದಂತೆ ವೃದ್ಧರು ಕಿರುಚಾಡಿಕೊಂಡಿದ್ದಾರೆ. ಕೂಡಲೇ ಅಕ್ಕಪಕ್ಕದ ನಿವಾಸಿಗಳು ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಸದ್ಯ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ಮಳೆಯಲ್ಲಿ ಕೆಟ್ಟು ನಿಂತ ಪೊಲೀಸ್ ವಾಹನವನ್ನ ಪೊಲೀಸ್ ಸಿಬ್ಬಂದಿ ತೊಳ್ಕೊಂಡು ಹೋಗಿದ್ದಾರೆ. ಹೆಬ್ಬಾಳ ಫ್ಲೈಓವರ್ ಮಾರ್ಗದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಏರ್ಪೋರ್ಟ್ನಿಂದ ಹೆಬ್ಬಾಳ ಕಡೆ ಹೋಗುವ ವಾಹನಗಳು ಸ್ಲೋ ಮೂವಿಂಗ್ನಲ್ಲಿ ಸಂಚರಿಸುವ ಪರಿಸ್ಥಿತಿ ಇತ್ತು. ಮೆಜೆಸ್ಟಿಕ್, ಓಕಳಿಪುರಂ, ಮಾಗಡಿ ರೋಡ್ ಸುತ್ತಮುತ್ತ ಫುಲ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ರು. ಬೆಂಗಳೂರು ನಗರದಲ್ಲಿ ಮುಂದಿನ 48 ಗಂಟೆ ಭಾರೀ ಮಳೆ ಸಾಧ್ಯತೆ ಇದೆ. ಫೆಂಗಲ್ ಚಂಡಮಾರುತದ ಬಿಸಿ ತಮಿಳುನಾಡು, ಕರ್ನಾಟಕ ಬಸ್ಗಳ ಸಂಚಾರಕ್ಕೂ ತಟ್ಟಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ನಿತ್ಯ 25ರಿಂದ 30 ಬಸ್ಗಳು ವಿವಿಧ ನಗರಗಳಿಂದ ಸಂಚಾರ ಆಗ್ತಿತ್ತು. ಇದೀಗ ಅರ್ಧಕ್ಕರ್ಧ ಬಸ್ಗಳ ಓಡಾಟ ಸ್ಥಗಿತವಾಗಿದೆ. ವಿಮಾನ, ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ಸಿಕ್ಕ ಬಸ್ಗಳಲ್ಲೇ ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ. ಚೆನ್ನೈನ 13 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಚೆನ್ನೈ, ಚೆಂಗಲ್ಪಟ್ಟು, ಕಾಂಚೀಪುರಂ, ತಿರುವಳ್ಳೂರು, ಕಡಲೂರು, ವಿಲ್ಲುಪುರಂ, ಕಲ್ಲಕುರಿಚಿ ಭಾಗಗಳಿಂದ ಬರುವ ಬಸ್ಗಳ ಓಡಾಟ ಸ್ಥಗಿತವಾಗಿದೆ. ಬೆಂಗಳೂರಿನಿಂದ ಈ ಜಿಲ್ಲೆಗಳಿಗೆ ನೇರ ಬಸ್ ವ್ಯವಸ್ಥೆಗಳಿಲ್ಲ. ಬದಲಿ ಬಸ್ಗಳನ್ನ ಬಳಸಿಕೊಂಡೇ ಸಂಚಾರ ಮಾಡಬೇಕಾಗಿದೆ. ಇನ್ನು ಕೆಲಸದ ನಿಮಿತ್ತ ಬಂದಿದ್ದ ಪ್ರಯಾಣಿಕರೊಬ್ಬರು ಪುದುಚೇರಿಗೆ ಹೋಗಲು ಬಸ್ ಸಿಗದೆ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಪರದಾಡಿದ್ರು. ಕರ್ನಾಟಕದಿಂದ ಚೆನ್ನೈ, ಪುದುಚೇರಿ ಸೇರಿ ಹಲವು ನಗರಗಳಿಗೆ ಸಂಚರಿಸ್ತಾ ಇದ್ದ ಬಸ್ಗಳ ಸಂಖ್ಯೆಯೂ ಕಡಿಮೆಯಾಗಿದೆ. ಬಸ್ಸಲ್ಲಿ ಓಡಾಗಿತ್ತು, ಜನ ಎಲ್ಲ ಕಡಿಮೆ ಆಯಿತು. ಡೈಲಿ 25-30 ಗಾಡೀಲಿ ಇಲ್ಲಿಂದ ಹೋಗಿತ್ತು. ಅದೇ ಇವಾಗ ಜನ ಇಲ್ಲದ್ರೆ ಕೊಂಚ ಕಡಿಮೆ ಆಯಿತು. ಎಷ್ಟು ಅರ್ಧ ಕಡಿಮೆ ಆಯಿತು. ಚೆನ್ನೈಲಿಂದ ಬರೋದೇ ಕಮ್ಮಿ ಆಯಿತು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ತನಿಖೆ ಚುರುಕುಗೊಂಡಿದೆ. ಮುಂದುವರೆದ ಭಾಗದಲ್ಲಿ ಇಡಿ ತನಿಖೆ ವಿಧಾನಸೌಧಕ್ಕೆ ತಲುಪಿದೆ. ಭೈರತಿ ಸುರೇಶ್ ಕಚೇರಿಯ ಅಧಿಕಾರಿಗಳಿಗೆ ಇಡಿ ಸಮನ್ಸ್ ಅನ್ನ ನೀಡಿದ್ದು ನಾಳೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮೈಸೂರಿನ ಮೂಡಾ ಕಚೇರಿ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರಲಿದ್ದು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಸಮನ್ಸ್ ಕೊಟ್ಟಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ದಾಖಲೆ ಸಮೇತ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿದೆ. ಅಧಿಕಾರಿಗಳ ವಿಚಾರಣೆಯ ಬಳಿಕ ಸಚಿವ ಭೈರತಿ ಸುರೇಶ್ಗೂ ಕೂಡ ವಿಚಾರಣೆಗೆ ಕರೆಯುತ್ತಾರಾ ಅಂತ ಕಾದ್ ನೋಡಬೇಕಿದೆ. ಬಿಜೆಪಿಯಲ್ಲಿ ಗುಂಪು ಗುದ್ದಾಟ ತಾರಕಕ್ಕೇರಿದೆ. ಕೇಂದ್ರೀಯ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. 10 ದಿನಗಳ ಒಳಗೆ ಸ್ಪಷ್ಟೀಕರಣ ಕೊಡುವಂತೆ ಸೂಚಿಸಿದ್ದಾರೆ. ಸ್ಪಷ್ಟೀಕರಣ ನೀಡದೇ ಇದ್ರೆ ನಿಮ್ಮದೇ ತಪ್ಪು, ನೀವೇ ತಪ್ಪು ಒಪ್ಪಿಕೊಂಡಂತೆ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರುವ ಯತ್ನಾಳ್, ನನಗೆ ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ, ಬಂದ್ರೆ ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಈ ಹಿಂದೆ ಕೊಟ್ಟ ನೋಟಿಸ್ ಡೂಪ್ಲಿಕೇಟ್ ಅನ್ಸಿತ್ತು, ಅದಕ್ಕೆ ಆಗ ನಾನು ಉತ್ತರ ಕೊಡಲಿಲ್ಲ. ಈಗ ಪಕ್ಷ ನಿರ್ಣಯ ಮಾಡಬೇಕಿದೆ ಎಂದಿದ್ದಾರೆ. ಇನ್ನು ಯತ್ನಾಳ್ಗೆ ನೋಟಿಸ್ ನೀಡಿದ್ದಕ್ಕೆ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ತ್ಯಾಗ ಮಾಡಿದ್ರೆ ಒಳ್ಳೆಯದು ಎಂದಿದ್ದಾರೆ. ಕುಮಾರ ಬಂಗಾರಪ್ಪ ಮಾತನಾಡಿ, ವಿಜಯೇಂದ್ರಗೆ ಸಮನ್ವಯ ಹೊಂದಾಣಿಕೆ ಕೊರತೆ ಇದೆ ಎಂದಿದ್ದಾರೆ. ನೋಡ್ರಿ, ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತತ್ತ ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನೋಡ್ರಿ, ವಿಜಯೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದೆ. ಪಾಪ ವಿಜಯೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟರೆ ಒಳ್ಳೇದು. ನಮ್ಮ ಜಿಲ್ಲೆಗಳಲ್ಲೇ ನಮ್ಮನ್ನು ಯಾರು ಅವರು ಕೇಳಲಿಲ್ಲ. ಇವತ್ತಿನವರೆಗೂ ಮಂಡಲದ ಸಮಸ್ಯೆಗಳಿಗೂ ಕೂಡ ಕೇಳಲಿಲ್ಲ, ಜಿಲ್ಲಾ ಸಮಸ್ಯೆಗಳು ಕೂಡ ಕೇಳ್ತಾ ಇಲ್ಲ. ಪದಾಧಿಕಾರಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಒಂಥರ ಗುಂಪನ್ನೇ ಮಾಡ್ಕೊಂಡ್ರೆ ಹೊರತು ಅದನ್ನು ಯಾವುದೇ ರೀತಿಯಾಗಿ ಇದನ್ನು ಮಾಡ್ಕೊಂಡಿಲ್ಲ ಅಂತ. ಹಾಗಾಗಿ ಅದು ಏನೋ ಒಂದು ಇನ್ನೂ ಕೂಡ ಮೆಚುರಿಟಿ ಇನ್ನೂ ಅವರಿಗೆ ಬರಲಿಲ್ಲ ಅಂತ ಅನ್ಸುತ್ತೆ. ವಿಜಯೇಂದ್ರ ಟೀಮ್ ವಿರುದ್ಧ ಬಂಡಾಯ ಎದ್ದಿರುವ ಯತ್ನಾಳ್ಗೆ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇನ್ನೂ 10 ದಿನ ಬಾಕಿ ಇದೆ, ಇವತ್ತಷ್ಟೇ ನೋಟಿಸ್ ನೀಡಿದ್ದಾರೆ, ನೋಡೋಣ ಎಂದಿದ್ದಾರೆ. ಇನ್ನು ಅಶ್ವಥ್ ನಾರಾಯಣ್ ಮಾತನಾಡಿ, ಸಂಬಂಧಪಟ್ಟವರು ನೋಟಿಸ್ಗೆ ಉತ್ತರ ಕೊಡಲಿದ್ದಾರೆ. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಒಗ್ಗಟ್ಟು, ಶಿಸ್ತು ಕಾಪಾಡಿಕೊಳ್ಳೋದು ಎಲ್ಲರಿಗೂ ಅನ್ವಯ ಆಗುತ್ತೆ ಎಂದಿದ್ದಾರೆ. ಈ ವಿಚಾರದಲ್ಲಿ ಯಾರು ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಒಳಗೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಕೊಟ್ಟಿರೋಂಥ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ. ಡಿಸಿಪ್ಲಿನರಿ ಅನ್ನುವಂಥದ್ದು ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಪ್ರತಿಯೊಬ್ಬರಿಗೂ ಅನ್ವಯ.
ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ನಡುವಿನ ಬಣ ಬಡಿದಾಟ ತಾರಕಕ್ಕೇರಿದೆ. ಈ ಹಿನ್ನೆಲೆಯಲ್ಲಿ ಪುತ್ರನ ರಕ್ಷಣೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅಖಾಡಕ್ಕೆ ಇಳಿದಿದ್ದಾರೆ. ಯತ್ನಾಳ್ ಟೀಮ್ ವೀಕ್ ಮಾಡಲು ರಾಜಾಹುಲಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಯತ್ನಾಳ್ ತಂಡವನ್ನ ದುರ್ಬಲಗೊಳಿಸಿ ವಿಜೇಂದ್ರಗೆ ಬಲ ತುಂಬಲು ಬಿಎಸ್ವೈ ಕಸರತ್ತು ಮಾಡ್ತಾ ಇದ್ದು, ಯತ್ನಾಳ್ ತಂಡದ ಕೆಲವರಿಗೆ ಪಕ್ಷದಲ್ಲಿ ವಿವಿಧ ಹುದ್ದೆಗಳ ಆಫರ್ ನೀಡಿದ್ದಾರೆ ಎನ್ನಲಾಗಿದೆ. ಕೆಲವರಿಗೆ ಪಕ್ಷದಲ್ಲಿ ಆಯಕಟ್ಟಿನ ಜವಾಬ್ದಾರಿಗಳ ಆಫರ್ ಮೂಲಕ ಒಲಿಸಿಕೊಳ್ಳಲು ಪ್ಲಾನ್ ಮಾಡಿದ್ದು, ಕೋರ್ ಕಮಿಟಿ ಹಾಗೂ ಪದಾಧಿಕಾರಿ ಪಟ್ಟಿಯಲ್ಲಿ ಸ್ಥಾನ ಕೊಡಿಸಲು ಚಿಂತನೆ ನಡೆಸಿದ್ದಾರಂತೆ. ಯತ್ನಾಳ್ ಟೀಮ್ ನಾಯಕರಿಗೆ ಆಫರ್ ನೀಡುವ ಮೂಲಕ ಯತ್ನಾಳ್ ಟೀಮ್ ಅನ್ನ ಒಡೆದು ನಾಯಕರನ್ನ ಕರೆತರಲು ಮುಂದಾಗಿದ್ದಾರೆ. ಇದು ಸಫಲವಾದರೆ ವಿಜಯೇಂದ್ರ ಸೇಫ್ ಎಂಬ ಲೆಕ್ಕಾಚಾರ ಬಿಎಸ್ವೈ ಅವರದ್ದು. ಒಂದು ವೇಳೆ ಬಿಕ್ಕಟ್ಟು ಯಥಾಸ್ಥಿತಿ ಮುಂದುವರೆದರೆ ದೆಹಲಿಗೆ ಪರೇಡ್ ಮಾಡಿ ಭಿನ್ನರ ವಿರುದ್ಧ ಹೈಕಮಾಂಡ್ ನಾಯಕರು ಕ್ರಮ ತೆಗೆದುಕೊಳ್ಳುವಂತೆ ಪಟ್ಟು ಹಿಡಿಯಲು ನಿರ್ಧರಿಸಿದ್ದಾರೆ. ಸದ್ಯಕ್ಕೆ ಡಿಸೆಂಬರ್ 10ರವರೆಗೆ ಕಾದು ನೋಡಿ, ನಂತರ ಬಿಎಸ್ವೈ ಪ್ಲಾನ್ ಜಾರಿ ಮಾಡುವ ಸಾಧ್ಯತೆ ಇದೆ. ಮುಸ್ಲಿಮರಿಗೆ ವೋಟ್ ಬ್ಯಾನ್ ಮಾಡಬೇಕು ಎಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸರು ಚಂದ್ರಶೇಖರ್ ಸ್ವಾಮೀಜಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಆದರೆ ಚಂದ್ರಶೇಖರ್ ಸ್ವಾಮೀಜಿ ಮಾತ್ರ ನಾನು ವಿಚಾರಣೆಗೆ ಹಾಜರಾಗಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ನಾನು ಕ್ಷಮೆ ಕೇಳಿದ ಬಳಿಕವೂ ಎಫ್ಐಆರ್ ದಾಖಲಿಸಿದ್ದಾರೆ. ನನಗೆ ಹುಷಾರಿಲ್ಲ, ನಡೆಯೋಕೆ ಆಗಲ್ಲ, ಹೀಗಾಗಿ ನನಗೆ ವಿಚಾರಣೆಗೆ ಹೋಗೋದಕ್ಕೆ ಆಗೋದಿಲ್ಲ ಎಂದಿದ್ದಾರೆ. ಪೊಲೀಸರು ಬಂದ್ರೆ ಹೇಳಿಕೆ ಕೊಡ್ತೀನಿ, ಇನ್ನೊಂದು ನೋಟಿಸ್ ಬೇಕಾದ್ರೂ ಕೊಡಲಿ ಎಂದಿದ್ದಾರೆ. ಜೊತೆಗೆ ಕುಮಾರಸ್ವಾಮಿನ ಕರಿಯ ಅಂದ್ರೂ ಎಫ್ಐಆರ್ ಮಾಡಲಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಕ್ರಮ ಆಗಲಿಲ್ಲ. ನನ್ನ ಮೇಲೆ ಮಾತ್ರ ಯಾಕೆ ಕ್ರಮ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಮೂಲ ಉದ್ದೇಶ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನು ಮಾಡ್ತಾರೆ ಮಾಡಲಿ, ನಾವೆಲ್ಲದಕ್ಕೂ ರೆಡಿಯಾಗಿರೋದು. ತುರ್ತು ಆಪರೇಷನ್ ಅವಶ್ಯಕತೆ ಇದೆ ಅಂತ ನಟ ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. 6 ವಾರಗಳ ಮಧ್ಯಂತರ ಜಾಮೀನಿನಲ್ಲಿ 5 ವಾರ ಮುಕ್ತಾಯ ಆಗ್ತಾ ಇದ್ದು, ಇನ್ನೂ ಕೂಡ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಇನ್ನೊಂದು ವಾರ ಬಾಕಿ ಇರುವ ಹೊತ್ತಲ್ಲೇ ಆಪರೇಷನ್ ಬಗ್ಗೆ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಈ ವಾರದಲ್ಲಿ ನಟ ದರ್ಶನ್ ಆಪರೇಷನ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ನಟ ದರ್ಶನ್ಗೆ ಆಪರೇಷನ್ ಮಾಡಲು ಮೊದಲ ವಾರದಲ್ಲೇ ವೈದ್ಯರು ಆಫರ್ ಮಾಡಿದ್ರು. ಆದ್ರೆ ಆಪರೇಷನ್ ಆಫರ್ ಅನ್ನ ನಟ ದರ್ಶನ್ ರಿಜೆಕ್ಟ್ ಮಾಡಿದ್ರು. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆಸಿದ್ದ ವೈದ್ಯರು ಆಪರೇಷನ್ ಅವಶ್ಯಕತೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ವೈದ್ಯರು ದರ್ಶನ್ ಮನವೊಲಿಸಿದ್ದಾರೆ. 2-3 ದಿನದಲ್ಲಿ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ನಟ ದರ್ಶನ್ಗೆ ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಬೆನ್ನು ಮೂಳೆ ಆಪರೇಷನ್ ಮಾಡ್ತಾರಾ ಎಂಬುದು ದೊಡ್ಡ ಕುತೂಹಲ ಮೂಡಿಸಿದೆ. ಇನ್ನು ದರ್ಶನ್ಗೆ ಆಪರೇಷನ್ ಆದ್ರೆ ಈಗಿರುವ ಸಮಯ ಸಾಕಾಗಲ್ಲ. 6 ವಾರಗಳು ನೀಡಿರೋ ನ್ಯಾಯಾಲಯಕ್ಕೆ ಮತ್ತಷ್ಟು ವಾರಗಳ ಸಮಯ ಬೇಕಾಗುತ್ತೆ. ಒಂದ್ ವೇಳೆ ಆಪರೇಷನ್ ಆದ್ರೆ ರಿಕವರಿ ಆಗೋಕೆ 3 ವಾರಗಳ ಸಮಯ ಬೇಕಾಗುತ್ತೆ. ಆಪರೇಷನ್ ಯಾವಾಗ ಎಂಬ ಚರ್ಚೆ ಮಧ್ಯೆ ನಟ ದರ್ಶನ್ ಫೋಟೋ ವೈರಲ್ ಆಗಿದೆ. ರೆಗ್ಯುಲರ್ ಬೇಲ್ ವಿಚಾರಣೆ ಹೊತ್ತಲ್ಲೇ ಫೋಟೋ ವೈರಲ್ ಆಗಿರೋದು ಯಾಕೆ ಎಂಬ ಅನುಮಾನ ವ್ಯಕ್ತವಾಗ್ತಿದೆ.